ಗಂಗಾ ಮಾತೆಯ ಸೇವೆ ಮಾಡುವುದು ನನ್ನ ವಿಧಿಲಿಖಿತ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ಮೊದಲ ಬಾರಿಗೆ ವಾರಣಾಸಿಯಲ್ಲಿ ಗೆಲುವು ಸಾಧಿಸಿದ ಬಳಿಕ ಹೇಳಿದ್ರು. ಗಂಗಾ ನದಿಯನ್ನ ಶುದ್ಧೀಕರಿಸುವ ಘೋಷಣೆಯನ್ನ ಮಾಡಿದ್ರು. ಸರ್ಕಾರ ಇದೇ ಉದ್ದೇಶದಿಂದ ನಮಾಮಿ ಗಂಗೆ ಯೋಜನೆಯನ್ನ ಆರಂಭಿಸಿತ್ತು. ಇದಾಗಿ 11 ವರ್ಷಗಳು ಕಳೆದಿವೆ. ಗಂಗೆ ಇನ್ನೂ ಶುದ್ಧವಾಗಿಲ್ಲ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಸಮಯದಲ್ಲಿ ನದಿಯ ನೀರಿನ ಗುಣಮಟ್ಟದ ಕುರಿತಾಗಿ ಬಹಿರಂಗಗೊಂಡಿರುವ ಅಂಕಿ ಅಂಶ ಮತ್ತು ಮಾಹಿತಿ ಆತಂಕ ಹುಟ್ಟಿಸುವಂತಿದೆ. ಅದರ ಪ್ರಕಾರ ಸಂಗಮದ ನೀರು ಕುಡಿಯೋದಕ್ಕೆ ಇರಲಿ, ಸ್ನಾನಕ್ಕೂ ಯೋಗ್ಯವಾಗಿಲ್ಲ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳವು ಜನವರಿ 13ರಂದು ಆರಂಭವಾಗಿದ್ದು ಫೆಬ್ರವರಿ 26ರಂದು ಮುಗಿಯುತ್ತೆ. ಇವರಿಗೆ 50 ಕೋಟಿಯಷ್ಟು ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ ಎಂದು ಉತ್ತರ ಪ್ರದೇಶದ ಸರ್ಕಾರ ಹೇಳಿದೆ. ಈ ವೇಳೆ ಆಘಾತಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ. ಪ್ರಯಾಗ್ರಾಜ್ನಲ್ಲಿ ಸಂಗಮದ ನೀರು ಸ್ನಾನ ಮಾಡಲು ಯೋಗ್ಯವಿಲ್ಲ ಎಂದು ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಹೇಳಿದೆ. ಸಂಗಮದಲ್ಲಿ ಗಂಗಾ ನದಿಯ ನೀರನ್ನ 2024ರ ಜನವರಿ 12ರಂದು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಎಫ್ಸಿ ಪ್ರಮಾಣ 2000 MPN ಇದ್ರೆ 2025ರ ಜನವರಿ 14ರಂದು ಈ ಪ್ರಮಾಣವು 11,000 MPN ಆಗಿತ್ತು. ಜನವರಿ 20ರ ಹೊತ್ತಿಗೆ 49,000 MPN ಅಷ್ಟು ಹೆಚ್ಚಾಗಿದೆ ಎಂದು ವರದಿ ಹೇಳಿದೆ. ಗಂಗೆಯ ಶುದ್ಧೀಕರಣದ ವಿಚಾರಕ್ಕೆ ಭಾರೀ ಪ್ರಚಾರ ಸಿಕ್ಕಿದ್ದು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಅವರು ವಾರಣಾಸಿಯಿಂದ 2014ರಲ್ಲಿ ಮೊದಲ ಬಾರಿಗೆ ಸಂಸದರಾಗಿ ಗೆದ್ದಾಗ ಗಂಗೆಯ ಶುದ್ಧೀಕರಣ ತಮ್ಮ ಪ್ರಮುಖ ಆದ್ಯತೆ ಎಂದಿದ್ರು. ಆದರೆ ಅವರ 11 ವರ್ಷಗಳ ಆಡಳಿತ ಅವಧಿಯಲ್ಲಿ ನೀಡಿದ ಭರವಸೆ ಈಡೇರಲಿಲ್ಲ. ನಮಾಮಿ ಗಂಗೆ ಯೋಜನೆಯಡಿ ಸಾವಿರಾರು ಕೋಟಿ ಖರ್ಚಾಗಿದ್ದು ಗಂಗೆ ಮಲಿನವಾಗಿಯೇ ಇದ್ದಾಳೆ. ಕೊಳಚೆ ನೀರೇ ಗಂಗೆಗೆ ಶಾಪ. ಗಂಗಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರತಿದಿನ 1,200 ಕೋಟಿ ಲೀಟರ್ಗಳಷ್ಟು ಕೊಳಚೆ ನೀರು ಉತ್ಪತ್ತಿಯಾಗುತ್ತೆ. ಸದ್ಯ ಇಲ್ಲಿ 400 ಕೋಟಿ ಲೀಟರ್ ಕೊಳಚೆ ನೀರನ್ನ ಶುದ್ಧೀಕರಿಸುವ ಸಾಮರ್ಥ್ಯದ ಘಟಕಗಳಿವೆ. ಗಂಗಾ ನದಿ ದಂಡೆಯಲ್ಲಿರುವ ನಗರಗಳು, ಪಟ್ಟಣಗಳು ಈಗಲೂ ಪ್ರತಿದಿನ 300 ಕೋಟಿ ಲೀಟರ್ಗಳಷ್ಟು ಕೊಳಚೆ ನೀರನ್ನ ನೇರವಾಗಿ ಗಂಗೆಯ ಒಡಲಿಗೆ ಹರಿಸ್ತವೆ. ಇನ್ನು ಗಂಗೆಯ ಮಾಲಿನ್ಯದಲ್ಲಿ ಕೈಗಾರಿಕೆಗಳ ಪಾಲು 20%ರಷ್ಟಿದೆ. ಈ ಪೈಕಿ ರಾಮನಗರ, ಕಾಳಿ ನದಿಗಳ ಅಚ್ಚುಕಟ್ಟು ಪ್ರದೇಶ ಹಾಗೂ ಕಾನ್ಪುರದಲ್ಲಿರುವ ಕಾರ್ಖಾನೆಗಳು ಕೈಗಾರಿಕಾ ಮಾಲಿನ್ಯದ ಮೂಲವಾಗಿವೆ. ಪ್ರತಿದಿನ 26 ಕೋಟಿ ಲೀಟರ್ಗಳಷ್ಟು ತ್ಯಾಜ್ಯ ನೀರು ನದಿಗೆ ಸೇರುತ್ತೆ. ಹೆಚ್ಚಿದ ಯೋಜನಾ ವೆಚ್ಚ, ಹಣ ಬಿಡುಗಡೆಯು ನಿಧಾನ. ನಮಾಮಿ ಗಂಗಾ ಯೋಜನೆ ಘೋಷಿಸುವಾಗ ಗಂಗಾ ನದಿ ಶುದ್ಧೀಕರಣಕ್ಕೆ ಸರ್ಕಾರ 5 ವರ್ಷಗಳ ಲೆಕ್ಕಾಚಾರ ಹಾಕೊಂಡಿತ್ತು. ಅದಕ್ಕಾಗಿ 20,000 ಕೋಟಿ ಅನುದಾನವನ್ನ ಮೀಸಲಿಟ್ಟಿತ್ತು. ಉದ್ದೇಶಿತ ಯೋಜನೆಗಳು ಪೂರ್ಣಗೊಳ್ಳೋದ್ರಿಂದ ಯೋಜನೆಯನ್ನ ಮತ್ತೆ 5 ವರ್ಷ ವಿಸ್ತರಿಸಿ ಹೆಚ್ಚುವರಿ 22,500 ಕೋಟಿ ಬಜೆಟ್ ಅನ್ನ ಮೀಸಲಿಟ್ಟಿದೆ. ಇದರಿಂದಾಗಿ ಯೋಜನೆಯ ಒಟ್ಟಾರೆ ಬಜೆಟ್ 42,500 ಕೋಟಿಗೆ ಏರಿಕೆಯಾಗಿದೆ. 39,604 ಕೋಟಿ ಅಂದಾಜು ವೆಚ್ಚದ 484 ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ. ಯೋಜನೆ ಆರಂಭಗೊಂಡ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ 18,138 ಕೋಟಿ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದೆ. ಎನ್ಎಂಪಿಸಿಜಿಯು ವೆಚ್ಚ ಮಾಡಿದ ಮೊತ್ತ 17,675 ಕೋಟಿ. ನಮಾಮಿ ಗಂಗಾ ಯೋಜನಾ ವ್ಯಾಪ್ತಿಯಲ್ಲಿ ಮಾಲಿನ್ಯ ಉಂಟು ಮಾಡುವಂತಹ 4,846 ಕೈಗಾರಿಕೆಗಳನ್ನು ಗುರುತಿಸಲಾಗಿದೆ. ಕಳೆದ ವರ್ಷ ಅಕ್ಟೋಬರ್ವರೆಗೆ 2,487 ಕೈಗಾರಿಕೆಗಳನ್ನು ವಾರ್ಷಿಕ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಈ ಪೈಕಿ 572 ಕಾರ್ಖಾನೆಗಳು ಮಾಲಿನ್ಯ ನಿಯಂತ್ರಣ ನಿಯಮಗಳನ್ನು ಪಾಲಿಸದಿರೋದು ಕಂಡುಬಂದಿದೆ. ಇನ್ನು 15 ಕಾರ್ಖಾನೆಗಳನ್ನು ಮುಚ್ಚುವಂತೆ ನೋಟಿಸ್ ನೀಡಲಾಗಿದ್ದು 557 ಕೈಗಾರಿಕೆಗಳಿಗೆ ಶೋಕಾಸ್ ನೀಡಲಾಗಿದೆ. ಅಂತ್ಯ ಸಂಸ್ಕಾರವು ಒಂದು ಕಾರಣ. ಗಂಗಾ ನದಿ ಮಾಲಿನ್ಯಕ್ಕೆ ಕಾರಣವಾಗ್ತಿರುವ ಅಂಶಗಳನ್ನ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಪಟ್ಟಿ ಮಾಡಿದೆ. ಅದರಲ್ಲಿ ನದಿಯಲ್ಲಿ ಶವಗಳನ್ನ ವಿಲೇವಾರಿ ಮಾಡ್ತಿರೋದು ಕೂಡ ಕಾರಣವಾಗಿದೆ. ಶವ ಸಂಸ್ಕಾರದ ವೆಚ್ಚ ಭರಿಸಲು ಸಾಧ್ಯವಾಗದಿರುವ ಕಾರಣಕ್ಕೆ ಮೃತದೇಹಗಳನ್ನ ನದಿಗೆ ಎಸೆಯಲಾಗುತ್ತೆ. ವಾರಣಾಸಿಯಲ್ಲೇ ವಾರ್ಷಿಕವಾಗಿ 40,000ದಷ್ಟು ಅಂತ್ಯ ಸಂಸ್ಕಾರ ನಡೆಯುತ್ತೆ. ಇದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಗೆಗಳನ್ನ ಬಳಸಲಾಗುತ್ತೆ. ಪೂರ್ಣವಾಗಿ ಸುಡದ ದೇಹವನ್ನ ನದಿಗೆ ಹಾಕಲಾಗುತ್ತೆ. ಪ್ರಾಣಿಗಳ ಕಳೇಬರಗಳನ್ನ ಕೂಡ ನದಿಗೆ ಎಸೆಯಲಾಗುತ್ತೆ. ಇನ್ನು ಉತ್ತರಾಖಂಡದಲ್ಲಿ ಹುಟ್ಟುವ ಗಂಗಾ ನದಿಯು ಉತ್ತರ ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಮಲಿನಗೊಳ್ಳಲು ಆರಂಭವಾಗುತ್ತೆ. ಬಿಹಾರ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿಯೂ ಮಲಿನವಾಗಿ ಹರಿಯುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.